ಒಂದು ಹೊಸ ಜಾಗಕ್ಕೆ ಬಂದಿದ್ದೀನಿ. ಹಾಸನವ್ರಿಗೆಲ್ಲ ಇದು ಗೊತ್ತು, ಇದೇನು ಹೊಸ ಜಾಗ ಅಲ್ಲ. ಬಟ್ ಬೇರೆಯವ್ರಿಗೆ ಇದು ಸ್ವಲ್ಪ ಹೊಸ ಜಾಗನೇ. ಸೀಗೆಗುಡ್ಡ ಅಂತ, ತುಂಬ ಒಳ್ಳೆ ಜಾಗ, ಚೆನ್ನಾಗಿದೆ. ಸ್ವರ್ಗಕ್ಕೆ ಎಲ್ಲೋ ಹೋಗ್ಬೇಕಾಗಿಲ್ಲ, ಇಲ್ಲೇ ಬಂದರೆ ಸಾಕು. ನೋಡಿ ತೋರಿಸ್ತೀನಿ ಒಂದೊಂದಾಗಿ ಹೇಗಿದೆ ಏನು ಅಂತ. ಈ ದೇವಸ್ಥಾನ ಬಂದ್ಬಿಟ್ಟು ಮಳೆ ಮಲ್ಲೇಶ್ವರ ಅಂತ, ಚೆನ್ನಾಗಿದೆ. ಶಿವನ ವಿಗ್ರಹ ಇದೆ, ಮೇಲೆ ಬೆಟ್ಟ ಇದೆ, ವಿಂಡ್ ಮಿಲ್ ಕೂಡ ಇದೆ. ಸೊ ತೋರಿಸ್ತೀನಿ ನೋಡಿ. ಫೋಟೋಶೂಟ್ ನಾರ್ಮಲಾಗಿ ಮಾಡ್ತಾರೆ ಇಲ್ಲಿ, ಎಲ್ಲರೂ ಯಾವಾಗಲೂ ಮಾಡ್ತಾರೆ ನೋಡಿ. ಇದೇ ದೇವಸ್ಥಾನ, ದೇವರು ತುಂಬ ಚೆನ್ನಾಗಿದೆ. ವ್ಯೂ ಸ್ಪಾಟ್ ಕೂಡ ಚೆನ್ನಾಗಿದೆ. ಸ್ವರ್ಗಕ್ಕೆ ಎಲ್ಲಾದರೂ ಹೋಗ್ಬೇಕಾ ಫ್ರೆಂಡ್ಸ್, ಇಲ್ಲಿಗೆ ಬಂದರೆ ಸಾಕಲ್ವಾ. ಇದು ಹಾಸನವ್ರಿಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರೋ ಜಾಗನೇ. ಈಗ ದೇವಸ್ಥಾನ ಆಯಿತು. ಈಗ ಇನ್ನೂ ಮೇಲ್ಗಡೆ ಹೋಗ್ತೀನಿ. ವಿಂಡ್ ಮಿಲ್ಗಳಿದ್ದಾವೆ, ವಿಂಡ್ ಮಿಲ್ಗಳ ಹತ್ರ ಹೋಗ್ತೀನಿ. ಅಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ನಿಮಗೆ ಕಾಣಿಸ್ತಿದೆ ವಿಂಡ್ ಮಿಲ್ಲು, ಆ ಜಾಗಕ್ಕೆ ಹೋಗ್ತೀನಿ. ಅಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿಗೆ ಹೋಗೋಣ ಈಗ. ಲೆಟ್ಸ್ ಗೋ. ಪೀಕಿಗೆ ಬಂದರೆ ಒಂದು ಏನಂತಂದರೆ, ಈ ವಿಂಡ್ ಮಿಲ್ಗಳನ್ನ ನೋಡ್ಬೋದು. ವಿಂಡ್ ಮಿಲ್ಗಳಿದ್ದಾವೆ, ಒಂದು 12-13 ವಿಂಡ್ ಮಿಲ್ಗಳಿದ್ದಾವೆ. ವಿಂಡ್ ಮಿಲ್ಗಳನ್ನ ನೋಡ್ಬೋದು, ಚೆನ್ನಾಗಿದೆ. ಸೊ ಒಳ್ಳೆ ಸ್ಪಾಟು. ಒನ್ ಡೇ ಪಿಕ್ನಿಕ್ ಮಾಡೋಕ್ಕೆ, ಹಾಸನಿಂದ ಹತ್ರ ಇರೋರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಒನ್ ಡೇ ಪಿಕ್ನಿಕ್ ಮಾಡೋಕ್ಕೆ ಒಳ್ಳೆ ಸ್ಪಾಟು, ಚೆನ್ನಾಗಿದೆ. ತೋರಿಸ್ತೀನಿ ಇನ್ನೂ ಮೇಲಕ್ಕೆ ಹೋಗೋಣ. ಸೊ ನಾವು ಆಫ್ ರೋಡಿಂಗ್ ಬಂದಿದ್ದು ತಾರಲ್ಲಿ ಬಂದಿದ್ವಿ, ಮಹೇಂದ್ರ ತಾರಲ್ಲಿ. ಚೆನ್ನಾಗಿದೆ. ಇನ್ನು ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಟೈಮ್ ಒಂದು 6:30-7 ಗಂಟೆ ಹಂಗೆ ಬಂದರೆ ಚೆನ್ನಾಗಿರುತ್ತೆ. ಫಾಗ್ ಬೀಳುತ್ತೆ, ಹಿಮ ಬಿದ್ದಿರುತ್ತೆ, ಚಂದ ಅಂದರೆ ಚೆನ್ನಾಗಿರುತ್ತೆ ಅವಾಗ. ಇದೊಳ್ಳೆ ಕಪಲ್ ಸ್ಪಾಟ್ ಆ್ಯಕ್ಚುಲಿ. ಒಂದು ಜಾಗ ಒಂದು ದಿವಸ ಪಿಕ್ನಿಕ್ ಮಾಡೋಕ್ಕೆ ಮಜ್ವಾಗಿದೆ. ಈಗ ಸ್ವಲ್ಪ ಆಲ್ಮೋಸ್ಟ್ ಈಗ ಜನವರಿ ಅಲ್ವಾ, ಮಳೆ ಕಮ್ಮಿ. ಸೊ ಹಂಗಾಗಿ ಎಲ್ಲ ಹುಲ್ಲೆಲ್ಲ ಒಣಗಿದೆ. ನೀವಿನ್ನೂ ಮಳೆಗಾಲದಲ್ಲಿ ಬಂದರೆ ಲೈಕ್ ಸೆಪ್ಟೆಂಬರ್ ಆ ಥರ ಬಂದರೆ ಒಳ್ಳೆ ಜಿಡಿ ಮಳೆ. ಆ್ಯಕ್ಚುಲಿ ಈ ಬೆಟ್ಟದ ವಿಶೇಷ ಏನಂತ ಈ ದೇವ್ರದ್ದು ವಿಶೇಷ ಏನಂತಂದರೆ, ಇಲ್ಲಿ ರಾಮದೇವರಳ ಅಂತ ಇದೆ, ಅಲ್ಲಿ ನಿಂಬೆಹಣ್ಣು ಹಾಕಿದ್ರೆ, ಸೊ ಇಲ್ಲಿ ಈ ಮಲೆ ಮಹೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಬಂದು ಆಚೆ ಬರುತ್ತೆ ಅನ್ನೋ ಒಂದು ಪ್ರತೀತಿ. ಸೊ ನೋಡಿ, ಶಾನ್ ಆಯ್ ಮಾಡು. ಮಕ್ಕಳೆಲ್ಲ ಬರ್ತಾರೆ, ಆಟ ಆಡೋಕ್ಕೆ ಬಂದರು. ಚಂದು, ನಾನು, ಶಾನು, ನಮ್ಮ ಮಾವ. ಚಂದುನಾ ಝೂಮ್ ಬೇರೆ ಮಾಡ್ಬೇಕಂತೆ. ಹಾಯ್ ಹಾಯ್. ದೇವರಿದೆ, ತೋರಿಸ್ತೀನಿ ಯಾವ ದೇವರು ಅಂತ. ನನಗೂ ಗೊತ್ತಿಲ್ಲ. ಇಲ್ಲಿ ಸುಚ್ಚು ಶಾನು. ಹಂಗೆ ಹೋಗಿ ಮುಂದಕ್ಕೆ. ಬೆಂಗಳೂರಲ್ಲಿ ನಂದಿ ಹಿಲ್ಸ್ ಹೆಂಗೋ, ಇಲ್ಲೂ ಅಷ್ಟೇ. ಹಾಸನಲ್ಲಿ ಸೀಗೆಗುಡ್ಡ ನೋಡಿ, ನಿಮಗೆ ಅಲ್ಲಿ ದೂರದಲ್ಲಿ ಮೋಡ ಕಾಣಿಸ್ತೈತೆ. ಒಳ್ಳೆ ಭೂಮಿಗೆ ಆಸ್ದಂಗಿದೆ ಮೋಡ. ಒಳ್ಳೆ ಸ್ಪಾಟ್ ಅಲ್ಲ, ಮಸ್ತ್. ಆರಾಮಾಗಿ 1-2 ದಿವಸ ಬಂದರೆ
ಹಾಸನಲ್ಲಿ ಆರಾಮಾಗಿ ಇಲ್ಲೊಂದು ದಿವಸ ಪಿಕ್ನಿಕ್ ಮಾಡ್ಬೋದು. ಆಮೇಲೆ ಬೇಕಾದ್ರೆ ಟ್ರಿಪ್ ಗಿಪ್ ಎಲ್ಲ ಸೈಡ್ಗೆ ಹೋಗ್ಬೋದು. ಹಂಗೆ ಮಸ್ತ್ ಪ್ಲೇಸು. ಆಟ ಆಡಿದ್ವಿ, ಮಜಾ ಮಾಡಿದ್ವಿ. ನಿಮ್ಗೆ ಎಷ್ಟಾಗತ್ತೆ ಅಷ್ಟು ತೋರಿಸಿದ್ದೀನಿ. ಚೆನ್ನಾಗಿದೆ, ಬನ್ನಿ. ನಮ್ಮ ಹಾಸನದು ಏನೇನು ಪ್ಲೇಸ್ ಇದೆ ಎಲ್ಲದಕ್ಕೂ ಬೇರೆಯವ್ರಿಗೆ ತೋರಿಸಿ. ಸೊ ಅವರು ಬರಲಿ, ನಮ್ಮ ಹಾಸನದು ಪ್ರವಾಸೋದ್ಯಮ ಇನ್ನೂ ಚೆನ್ನಾಗಾಗಲಿ. ನಮ್ಮ ಟೂರಿಸಮ್ ಇಂಪ್ರೂವ್ ಆದರೆ ನಮಗೂ ಒಳ್ಳೆಯದೇ ಅಲ್ವಾ. ಸೊ ನಮ್ಮ ಹಾಸನ ಯಾವಾಗಲೂ ನಮ್ಮ ಹೆಮ್ಮೆ, ನಮಗೂ ಹೇಳ್ಕೊಳ್ಳೋಕೆ ಖುಷಿ. ಸೊ ಇವತ್ತಿನ ವಿಡಿಯೋ ಇಲ್ಲಿ ಕ್ಲೋಸ್ ಮಾಡ್ತೀನಿ, ಈ ಒಂದು ವಿಡಿಯೋನ. ಸೊ ನಾನು ನಿಮ್ಮ ಗುರುಪ್ರಸಾದ್. ಬಾಯ್ ಬಾಯ್, ಸಿ ಯು ಲೇಟರ್. ಓ ಮನುಜ, ನಿಲ್ಲಿಸು ನೀ ಈ ಪ್ರಕೃತಿಯ ಕಗ್ಗೊಲೆ. ತಿಳಿದುಕೋ, ನೀ ಕೊಟ್ಟ ಕಷ್ಟಗಳನ್ನೆಲ್ಲ ಸಹಿಸಿಕೊಳ್ಳುವವಳು ಅಂದುಕೊಂಡಿರುವೆ. ಆದರೆ ಅವಳೆಲ್ಲ ಅಬಲೆ. ಅವಳು ಮುನಿದರೆ ನೀ ಕಟ್ಟಬೇಕಾಗುವುದು ನಿನ್ನ ಜೀವನದ ಅಮೂಲ್ಯವಾದ ಬೆಲೆ. ತಿಳಿದುಕೊಳ್ಳದೆ ಉಳಿದರೆ ನಶಿಸಿ ಹೋಗುವುದು ಭೂಮಿಯ ಮೇಲೆ ನಿನ್ನ ಈ ನೆಲೆ ನೆಲೆ ನೆಲೆ. ಮರೆಯದಿರು ಮನುಜ, ಕಳೆದುಕೊಳ್ಳದಿರು ಪ್ರಕೃತಿಯ ಈ ಸೌಂದರ್ಯವಾದ ಒಂದು ಸೊಬಗನ್ನು.